ಗುಡ್ ಮಾರ್ನಿಂಗ್, ನಮಸ್ಕಾರ, ಆದಾಬ್. ಮತ್ತೆ ಇವತ್ತಿನ ನನ್ನ ಟಾಪಿಕ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಟಾಪಿಕ್ ಈಸ್ ಪ್ರತಿಯೊಂದು ಗಾರ್ಡನ್ ಅಲ್ಲೂ ಸ್ವಲ್ಪ ಕಟಿಂಗ್, ಪ್ರೂನಿಂಗ್, ಕ್ಲಿಪ್ಪಿಂಗ್ ಮಾಡಬೇಕಾಗತ್ತೆ. ಪ್ರತಿಯೊಂದು ತೋಟದಲ್ಲೂ ಕಳೆಗಳು ಬರ್ತವೆ, ಎಕ್ಸ್ಟ್ರಾ ಗ್ರಾಸ್ ಹುಟ್ಕೊಳ್ತವೆ, ಜನರಲ್ ಗ್ರಾಸ್ ಹುಟ್ಕೊಳ್ಳುತ್ತೆ. ಪ್ರತಿಯೊಂದು ಗಾರ್ಡನ್ ಅಲ್ಲೂ ಆಗಾಗ ಸ್ವಲ್ಪ ಪ್ರೂನಿಂಗ್ ಮಾಡಬೇಕಾಗುತ್ತೆ. ಕ್ಲಿಪ್ಡ್, ಕ್ಲೀನ್ಡ್, ಕಟ್, ಎಕ್ಸ್ಟ್ರಾ ಈ ಪ್ಲಾಂಟ್ಸ್ ಏನಿವೆ, ಹುಲ್ಲುಗಳೇನಿವೆ, ಕಳೆಗಳನ್ನ ತೆಗಿಬೇಕಾದ್ದು ಬಹಳ ಅಗತ್ಯ. ಅದೇ ರೀತಿ ಪ್ರತಿಯೊಂದು ಗಾರ್ಡನ್ ಅಲ್ಲೂ ದೊಡ್ಡ ಮರಗಳು ಇರ್ತವೆ, ಚಿಕ್ಕ ಮರಗಳು ಇರ್ತವೆ. ಅವುಗಳನ್ನು ಸಹ ಕ್ಲಿಪ್ ಮಾಡಬೇಕು, ಕಟ್ ಮಾಡಬೇಕು. ಅಂದರೆ ಡೆಡ್ ಬ್ರಾಂಚಸ್ ಏನಿವೆ ಅಥವಾ ದೊಡ್ಡ ಬ್ರಾಂಚಸ್ ಏನಿವೆ, ಅವು ಬಹಳವಾಗಿ ಬೆಳೆದಿದ್ರೆ ಪ್ರಯೋಜನ ಇಲ್ಲ. ಅಂದ್ರೆ ಅವುಗಳನ್ನ ಕಟ್ ಮಾಡಬೇಕು, ಕ್ಲಿಪ್ ಮಾಡಬೇಕು. ಪ್ರೂನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ಮಾಡಿಲ್ಲ ಅಂದ್ರೆ ಬಿರುಗಾಳಿ ಬಂದಾಗ ಆ ಮರ ಬಿದ್ದು ಹೋಗುತ್ತೆ. ಅದೇ ರೀತಿಯಾಗಿ ಪ್ರತಿ ಟೀಮ್ನಲ್ಲಿ, ಪ್ರತಿ ಕಂಪನಿಯಲ್ಲಿ, ಝೋನಲ್ಲಿ ಒಂದು ರೀತಿಯ ಪ್ರೂನಿಂಗ್ ಅಗತ್ಯವಾಗಿದೆ. ಪ್ರೂನಿಂಗ್ ಅಂದ್ರೆ ಅದು ಹೇಗಿರುತ್ತೆ ನೋಡಿ. ನೀವು ಮೀಟಿಂಗ್ಸ್ಗೆ ಬಂದಾಗ ಮೀಟಿಂಗ್ಸ್ನಲ್ಲಿ ನಿಮ್ಮ ಮುಂದೆ ಪ್ರೆಸೆಂಟೇಷನ್ ಇರುತ್ತೆ. ಎಷ್ಟು ವರ್ಷದಿಂದ ಏನ್ ನಡೀತಿದೆ ಅಂತ ನೋಡಲಾಗುತ್ತೆ. 2 ವರ್ಷದಿಂದ ಏನ್ ನಡೀತಿದೆ, ಹೊಸ ಪ್ರಾಡಕ್ಟ್ಸ್ಗಳು ಹೇಗಿವೆ, ಯಾರಿಗೆ ಯಾವ ಪ್ರಾಬ್ಲಮ್ಸ್ ಆಗ್ತಿದೆ. ಮತ್ತೆ ಯಾವಾಗ್ಲೂ ಸಹ ಟೀಮ್ನ ಅತ್ಯಂತ ಕೆಳಭಾಗದಲ್ಲಿ ಯಾರಾದ್ರೂ ಇದ್ದೇ ಇರ್ತಾರೆ. ಯಾವಾಗ್ಲೂ ಹಾಗಾಗುತ್ತೆ. ಈಗ ಒಂದು ಟೀಮ್ನಲ್ಲಿ ಪ್ರತಿಯೊಬ್ರು ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇರೋದಕ್ಕೆ ಸಾಧ್ಯನಾ? ಅದು ಇಂಪಾಸಿಬಲ್. ಸೊ ಗುಡ್ ಲೀಡರ್ಸ್ ಆನ್ ರೆಗ್ಯುಲರ್ ಬೇಸಿಸ್ ಆ ಕೆಳಗೆ ಬಾಟಮ್ ನಲ್ಲಿರುವಂತಹ ಜನರನ್ನ ಪಿನ್ ಪಾಯಿಂಟ್ ಮಾಡಿ ತಿಳಿಸ್ತಾರೆ, ಕ್ರಿಟಿಸೈಸ್ ಮಾಡ್ತಾರೆ. ಎಲ್ಲರ ಮುಂದೆ ಹೇಳ್ತಾರೆ, ನೋಡಿ ನಿಮ್ಮ ಪರ್ಫಾರ್ಮೆನ್ಸ್ ಇಲ್ಲಿ ಸರಿಯಾಗಿಲ್ಲ, ಹೊಸ ಪ್ರಾಡಕ್ಟ್ಸ್ ಮೇಲೆ ಸರಿಯಾಗಿಲ್ಲ, ವರ್ಕಿಂಗ್ ಸರಿಯಾಗಿ ನಡೀತಾ ಇಲ್ಲ, ಗ್ರೋತ್ ಸರಿಯಾಗಿ ನಡೀತಾ ಇಲ್ಲ, ರಿಸಲ್ಟ್ ಸರಿಯಾಗಿ ಬಿಡ್ತಾ ಇಲ್ಲ. ಅದೇಗೆ ಪ್ರಾಕ್ಟಿಕಲಿ ಪಾಸಿಬಲ್ ಆಗುತ್ತೆ? ನೀವು ಹೇಳ್ತೀರಿ ನೀವು ಆಕ್ಟಿವಿಟಿ ಮಾಡ್ತಿದ್ದೀರಿ ಅಂತ, ಆದ್ರೆ ಆಕ್ಟಿವಿಟೀಸ್ ನ ರಿಸಲ್ಟ್ಸ್ ಎಲ್ಲ ಹೋಗ್ತಾ ಇದೆ. 6 ತಿಂಗಳು, 1 ವರ್ಷದಲ್ಲಂತೂ ಬರ್ಲೇಬೇಕಲ್ಲ. ಅದು ಬರ್ತಿಲ್ಲ ಅಂದ್ರೆ ದೇ ಆರ್ ಬೀಂಗ್ ಪಿನ್ ಪಾಯಿಂಟೆಡ್. ಕೆಲವು ಕಡೆ ಫೈನಾನ್ಷಿಯಲ್ ಫೈನ್ಸ್ ಇಂಪೋಸ್ ಮಾಡಲಾಗುತ್ತೆ, ಕೆಲವರನ್ನ ಟ್ರಾನ್ಸ್ಫರ್ ಮಾಡಲಾಗುತ್ತೆ, ಕೆಲವರಿಗೆ ಟ್ರೈನಿಂಗ್ ಕೊಡಲಾಗುತ್ತೆ. ನೀವೊಬ್ಬ ಮ್ಯಾನೇಜರ್, ಏರಿಯಾ ಮ್ಯಾನೇಜರ್, ರೀಜನಲ್ ಮ್ಯಾನೇಜರ್ ಅಥವಾ ಒಬ್ಬ ಮೆಡಿಕಲ್ ರ್ಯಾಪರ್, ಈ ರೀತಿಯ ವಿಷಯಗಳು ನಡೀತವೆ. ಮತ್ತೆ ಒಂದಿಬ್ರು ಜನರಿಗೆ ಕಂಪನಿಯನ್ನ ಬಿಟ್ಟು ಹೋಗುವ ಹಾಗೆ ಹೇಳಲಾಗುತ್ತೆ. ಯಾಕಂದ್ರೆ ಹಲವಾರು ಬಾರಿ ಅವರಿಗೆ ಹೇಳಿದ್ರು ಸಹ ಅವರೇನೇನು ಇಂಪ್ರೂವ್ ಆಗ್ತಿಲ್ಲ. ಇದಕ್ಕೆ ನಾವು ಹೇಳೋದು ಪ್ರೂನಿಂಗ್. ನಾವು ಕ್ವಾರ್ಟರ್ಲಿ ಮೀಟಿಂಗ್ಸ್ ನಲ್ಲಿ, 6 ಮಂತ್ಲಿ ನಿರಂತರವಾದ ಮೀಟಿಂಗ್ಸ್ ನಲ್ಲಿ ಜನರಿಗೆ ಹೇಳ್ತಾ ಇರ್ತೀವಿ ಮತ್ತು ಪ್ರೂವ್ ಮಾಡ್ತಾ ಇರ್ತೀವಿ. ಆಗ ಇಡೀ ಟೀಮ್ ರಿಮೈನ್ಸ್ ಶಾರ್ಪ್ ಅಂಡ್ ಫೋಕಸ್ಡ್. ಯಾಕೆ? ಬೇರೆಯವರು ಸಹ ಇದನ್ನು ನೋಡ್ತಾರೆ. ಅಸಮರ್ಥರನ್ನ ಸೆಗ್ರಿಗೇಟ್ ಮಾಡಲಾಗುತ್ತೆ, ಅವರಿಗೆ ಹೇಳಲಾಗುತ್ತೆ, ಅವರನ್ನ ಮುಂದೆ ತರಲಾಗುತ್ತೆ, ನಂತರ ಆಕ್ಷನ್ ತಗೊಳ್ಳಲಾಗುತ್ತೆ. ದ್ಯಾಟ್ ಕೀಪ್ಸ್ ಗುಡ್ ಪೀಪಲ್ ಅಲರ್ಟ್, ಅವರೇಜ್ ಪೀಪಲ್ ಬಿಕಮ್ ಬೆಟರ್ ಅಂಡ್ ಬೆಟರ್ ಬಿಕಮ್ಸ್ ಎಕ್ಸಲೆಂಟ್. ಇದು ಪ್ರೂನಿಂಗ್ ನಿಂದ ಆಗುವ ಲಾಭ. ಆದರೆ ಹಾಗೆ ಆಗಲಿಲ್ಲ ಅಂದ್ರೆ ಆಗ ಏನಾಗುತ್ತೆ ಅಂದ್ರೆ, ಅದೊಂದು ದಿನ ಎಷ್ಟೊಂದು ಕ್ಯೂ ತುಂಬುತ್ತೆ ಅಂದ್ರೆ, ಎಷ್ಟೊಂದು ಪಸ್ ಆಗತ್ತೆ ಅಂದ್ರೆ, ಆಗ ಡೀಪ್ ಸರ್ಜರಿ ಬೇಕಾಗುತ್ತೆ. ಇದೀಗ ಅದೇ ಆಗ್ತಿರೋದು. ನೀವೀಗ ನೋಡ್ತಿರ್ಬೋದು, ಈಗ ಅದು ಡಿಪ್ಟಿ ಇರಬಹುದು, DSM, ZM ಅಥವಾ RM ಇರಬಹುದು, ಮತ್ತು ಕೆಲವು ಮೆಡಿಕಲ್ ರ್ಯಾಪ್ಸ್ ಇರಬಹುದು. ಅವರಿಗೆ ಕಂಪನಿ ಬಿಡೋದಕ್ಕೆ ಹೇಳಲಾಗಿದೆ. ಯಾಕಂದ್ರೆ ಬಹಳ ವರ್ಷಗಳಿಂದ ಅನೇಕ ಮಂದಿ ಸೀನಿಯರ್ಸ್ ಫಲಿತಾಂಶ ತೋರಿಸ್ತಿಲ್ಲ. ಅವರೊಂದು ರೀತಿ ರೇಸ್ ಅಲ್ಲಿ ಇದ್ರು, ತಮ್ಮ ಇಮೇಜ್ ಅನ್ನ ಕಾಪಾಡೋದಕ್ಕೆ. ಅವರೆಲ್ಲರೂ ತಮ್ಮ ಪಾಪ್ಯುಲಾರಿಟಿ ಕಂಟೆಸ್ಟ್ ಅಲ್ಲಿ ಇದ್ರು. ಈ ಎಲ್ಲಾ ಸೀನಿಯರ್ಸ್ ಪಾಪ್ಯುಲಾರಿಟಿ ಕಂಟೆಸ್ಟ್ ನಲ್ಲಿ ಇದ್ರು, ತಾವು ಬಹಳ ಒಳ್ಳೆಯವರಾಗಿ ಕಾಣಬೇಕು ಅಂತ. ಒಳ್ಳೆಯವರಾಗೋದು ಅವರ ಹಣವನ್ನ ಖರ್ಚು ಮಾಡಿ ಅಲ್ಲ, ಕಂಪನಿಯ ಹಣವನ್ನ ಖರ್ಚು ಮಾಡಿ. ಅದರಿಂದಾಗಿ ಇಷ್ಟು ಸಮಯದ ತನಕ ಗ್ರೋ ಆಗಲಿಲ್ಲ. ಅದು ಯಾಕಾಗ್ಲಿಲ್ಲ? ಅದಕ್ಕೊಂದು ಬೇರೆ ಕಾರಣ ಇದೆ. ಯಾಕಂದ್ರೆ ಹೆಡ್ ಆಫೀಸ್ ನಲ್ಲಿ ಆ ಲೀಡರ್ಸ್ ನ ಪ್ರೂನಿಂಗ್ ಮಾಡಲಿಲ್ಲ, ಕಟಿಂಗ್ ಕ್ಲಿಪ್ ಮಾಡಲಿಲ್ಲ. ಆಗ ಏನಾಗುತ್ತೆ? ಮ್ಯಾನ್ಕನ್ ನಲ್ಲಿ ನನಗೆ ಏನು ಅನಿಸ್ತಾ ಇದೆ ಅಂತಂದ್ರೆ, ಕೆಲವು ಸೀನಿಯರ್ ಲೀಡರ್ಸ್ ತಾವು ಕಂಪನಿಗಿಂತಲೂ ದೊಡ್ಡವರು ಅಂತ ತಿಳ್ಕೊಂಡಿರುವ ಹಾಗಿದೆ. ಅವರ ಈಗೋ ಬಹಳ ಹೆಚ್ಚಾಗಿದೆ. ಅದನ್ನು ಪಂಕ್ಚರ್ ಮಾಡಬೇಕಾದ್ದು ಬಹಳ ಅಗತ್ಯ. ಅವ್ರೇನ್ ಯೋಚನೆ ಮಾಡ್ತಾರೆ ಅಂದ್ರೆ, ಅವ್ರು ಮಾಡ್ತಿರೋದು ಮಾತ್ರ ಸರಿ ಅಂತ, ತಮ್ಮಿಂದ ತಪ್ಪು ಆಗೋದಿಲ್ಲ ಅಂತ ಯೋಚಿಸ್ತಾರೆ. ಮತ್ತೆ ಅವರಲ್ಲಿ ಕೆಲವರು ಹ್ಯಾವ್ ರಿಯಾಕ್ಟೆಡ್ ಟು ಹೆಡ್ ಆಫೀಸ್ ಇನ್ ಸಚ್ ಎ ಮ್ಯಾನರ್, ಸರ್ ನನ್ನ ಮೇಲೆ ಸಂದೇಹ ಪಡ್ತೀರಾ ನೀವು? ಸರ್ ನೀವೇನು ಯೋಚನೆ ಮಾಡ್ತೀರಿ? ನೀವು ಪತ್ತೇದಾರಿ ಮಾಡ್ತಿದ್ದೀರಿ ಅಂತಾನ ನನ್ ಬಗ್ಗೆ ಜೂನಿಯರ್ಸ್ ಇಂದ ಕೇಳ್ತಿರಲ್ಲ? ಸರ್ ನಾನು ಬಹಳ ಕೆಲಸ ಮಾಡ್ತೀನಿ. ಅವ್ರಿಗೇನ್ ಇಷ್ಟ ಆಗಲ್ಲ ಅಂದ್ರೆ, ಹೆಡ್ ಆಫೀಸ್ ನಿಂದ ಯಾರಾದ್ರೂ ಸೀನಿಯರ್ ವ್ಯಕ್ತಿ ಅವರ ಏರಿಯಾಕ್ಕೆ ಹೋಗಿ ಕೆಲಸ ಹೇಗೆ ನಡೀತಿದೆ, ಪ್ರಾಡಕ್ಟ್ಸ್ ಹೇಗೆ ನಡೀತಿವೆ ಅಂತೆಲ್ಲ ಕೇಳಬಾರದು ಅಂತ. ದೇ ಡೋಂಟ್ ಜಸ್ಟ್ ಲೈಕ್ ಇಟ್, ದೇ ಜಸ್ಟ್ ವಾಂಟ್ ಒನ್ ಥಿಂಗ್, ಎಲ್ಲವೂ ಸಹ ಅವರ ಮೂಲಕನೇ ಆಗ್ಬೇಕು ಅಂತ. ಹೆಡ್ ಆಫೀಸ್ಗೆ ಹೋಗುವ ಎಲ್ಲಾ ಫೀಡ್ಬ್ಯಾಕ್ ಅವರ ಮೂಲಕನೇ ಹೋಗಬೇಕು ಅಂತ. ಅವರು ಮೂಲತಃ ತಮ್ಮ ಏರಿಯಾದ ಸುತ್ತಮುತ್ತ ಒಂದು ಐಸೋಲೇಟೆಡ್ ಐಲ್ಯಾಂಡ್ ಅನ್ನ ನಿರ್ಮಿಸ ಬಯಸ್ತಾರೆ. ಅದು ಹೆಡ್ ಆಫೀಸ್ ನ ಅಪ್ರೋಚ್ ನಲ್ಲಿ ಇರಬಾರ್ದು. ದೇ ಆರ್ ನಾಟ್ ಟ್ರಾನ್ಸ್ಪರೆಂಟ್. ಮತ್ತೆ ನನ್ನ ನಂಬಿಕೆ ಅಂದ್ರೆ, ಯಾರಾದ್ರೂ ಟ್ರಾನ್ಸ್ಪರೆಂಟ್ ಆಗಿಲ್ಲ ಅಂದ್ರೆ, ಸರಿನಾ, ಅವರ ಏರಿಯಾದಲ್ಲಿ, ಅವರ ನಿಯಂತ್ರಣದಲ್ಲಿ ಏನಾದ್ರೂ ಒಂದು ರೀತಿಯ ಮ್ಯಾನಿಪುಲೇಷನ್, ಏನಾದ್ರೂ ಒಂದು ಕರಪ್ಷನ್ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಯಾಕಿರಲ್ಲ?
ಯಾಕಂದ್ರೆ ಜನರು ತುಂಬಾ ಪವರ್ಫುಲ್ ಆದಾಗ ಅದು ನನ್ನ ಪ್ರಾಬ್ಲಮ್ ಅಲ್ಲ, ಜಗತ್ತಿನ ಪ್ರಾಬ್ಲಮ್. ಟೂ ಮಚ್ ಪವರ್ ಮೇಕ್ಸ್ ಪೀಪಲ್ ಟೂ ಮಚ್ ಕರಪ್ಟ್. ಅಬ್ಸಲ್ಯೂಟ್ ಪವರ್ ಮೇಕ್ಸ್ ಲೀಡರ್ಸ್ ಅಬ್ಸಲ್ಯೂಟ್ ಕರಪ್ಟ್. ಹೀಗಾಗಬಾರ್ದು. ಅವ್ರು ಯಾವಾಗಲೂ ಪಾರದರ್ಶಕವಾಗಿರ್ಬೇಕು. ನಿಮ್ಮ ಏರಿಯಾ ಸರಿಯಾಗಿ ಪಾಲಿಸಿ ಪ್ರಕಾರ ನಡೀತಿದ್ರೆ, ನೀವು ಚೆನ್ನಾಗಿ ಕೆಲಸ ಮಾಡ್ತಿದ್ರೆ, ನೀವು ಗ್ರೋ ಆಗ್ತಿದ್ರೆ, ಮತ್ತೆ ನೀವು ಡಿಕ್ಟೇಟರ್ ರೀತಿಯ ಮ್ಯಾನೇಜರ್ ಅಲ್ಲ ಅಂದ್ರೆ ನಿಮ್ಗೆ ಭಯ ಯಾತಕ್ಕಾಗಿ? ಬಟ್ ಐ ಸೀನ್ ದ್ಯಾಟ್. ಇವ್ರು ಎಂತಹ ಮಂದಿ ಅಂದ್ರೆ ಅವರು ಆಮೇಲೆ ಕಣ್ಣೀರು ಹಾಕಿದ್ರು. ಯಾಕಂದ್ರೆ ಅವರ ಏರಿಯಾದಲ್ಲಿ ಕೆಲಸ ಮಾಡಲಾಗಿ, ಸರ್ವೆ ಮಾಡಲಾಗಿ, ನಾವು ಕಂಡುಕೊಂಡದ್ದು ಅಂದ್ರೆ ಯಾವ ರಿಸೋರ್ಸಸ್ ಅನ್ನ ಹಂಚಲಾಗಿದೆ ಅಂತ ಲಿಸ್ಟ್ ನಲ್ಲಿ ತೋರಿಸಿದಾರೋ 1 ವರ್ಷ ಹಿಂದೆನೆ ಹಂಚಲಾಗಿದೆ ಅಂತ, ಅದು ಇವತ್ತು ಕೂಡ ರ್ಯಾಪ್ಸ್ನ ಮನೆಯಲ್ಲಿ ಬಿದ್ಕೊಂಡಿತ್ತು. ಅಂಡ್ ರ್ಯಾಪ್ಸ್ ಹ್ಯಾವ್ ರಿಯಲಿ ಕಮ್ ಫಾರ್ವರ್ಡ್ ಅಂಡ್ ಒಪ್ಕೊಂಡ್ರು ತಪ್ಪಾಗಿದೆ ಅಂತ, ಕ್ಷಮಿಸಿ ಅಂತಂದ್ರು. ಅದೇ ಏರಿಯಾಗಳಲ್ಲಿ ಅದೇ ಸೀನಿಯರ್ ಮ್ಯಾನೇಜರ್ಸ್ ನಡಿಯಲ್ಲಿ ಬಹಳ ದೊಡ್ಡ ಈಗೋ ಇದೆ. ತಮ್ಮ ಏರಿಯಾಕ್ಕೆ ಯಾರು ಬರೋ ಹಾಗಿಲ್ಲ, ತಾವು ಮಾಡ್ತಿರೋದೇ ಬೆಸ್ಟ್ ಅಂತ ಅವ್ರು ತಿಳ್ಕೊತಾರೆ. ಮೆಡಿಕಲ್ ರ್ಯಾಪ್ಸ್ ತಮ್ಮ ಸ್ಯಾಲರಿಯಿಂದ, ತಮ್ಮ ಇನ್ಸೆಂಟಿವ್ನಿಂದ 5%, 8% ಹಣ ಕಟ್ ಮಾಡಿ ಕೊಡ್ತಾರೆ ಫಸ್ಟ್ ಲೈನರ್ಸ್ಗೆ ಅಥವಾ ಸ್ಟಾಕಿಸ್ಟ್ಗೆ. ಮುಂದೆ ಅದು ಇನ್ಫಿಲ್ಟ್ರೇಷನ್ ಆಗುತ್ತೆ. ಈ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿತ್ತು. ಅವರ ಏರಿಯಾದಲ್ಲಿ, ಕೆಲವು ಜನರ ಏರಿಯಾದಲ್ಲಿ ಹೇಗಿರುತ್ತೆ ಅಂದ್ರೆ, ಕೆಲವು ಮಂದಿ ಮೆಡಿಕಲ್ ರ್ಯಾಪ್ಸ್ ಬಹಳ ವಿಚಿತ್ರವಾಗಿದೆ. ಇದು ಸ್ಟಾಕಿಸ್ಟ್ನಿಂದ ಸಾಮಾನು ಖರೀದಿಸಿ ಮಾರಾಟ ಮಾಡಿ ಸ್ಟಾಕಿಸ್ಟ್ಗೆ ಹಣ ಕೊಡ್ತಾರೆ. ಇಂಥ ದಿನ ಬಂದ್ಬಿಡ್ತು ಮ್ಯಾನ್ಕೈಂಡ್ ನಲ್ಲಿ. ಇವರು ಎಂಥ ಸೀನಿಯರ್ ವ್ಯಕ್ತಿಗಳು ಅಂದ್ರೆ ಇವರಿಗೆ ಬಹಳ ದೊಡ್ಡ ಹೆಸರಿದೆ. ದೇ ಹ್ಯಾವ್ ಎ ಬಿಗ್ ನೇಮ್. ಬಹಳ ದೊಡ್ಡ ಹೆಸರಿದೆ ಅವ್ರ ಬಗ್ಗೆ. ಅವ್ರು ಯೋಚನೆ ಮಾಡ್ತಾರೆ, ಅವರದ್ದು ಎಂತಹ ಪರ್ಮನೆಂಟ್ ಇಮೇಜ್ ರೂಪಿಸಲ್ಪಟ್ಟಿದೆ ಜನರ ಮಧ್ಯೆ ಅಂದ್ರೆ, ಅವ್ರು ಇಲ್ದಿದ್ರೆ ಏನಾಗ್ಬೋದು ಅಂತಿತ್ತು. ಹೆಡ್ ಆಫೀಸ್ ನಲ್ಲಿ ಒಂದು ಇಮೇಜ್ ಬೆಳೆದಿತ್ತು, ಅವ್ರು ಏನ್ ಮಾಡ್ತಾರೋ ಅದು ಸರಿ ಅಂತ. ತಾವು ಹೆಡ್ ಆಫೀಸ್ಗೆ ಬಹಳ ಕ್ಲೋಸ್ ಅಂತ ಅವರು ಟೀಮ್ ನ ಬೇರೆಯವರಿಗೆಲ್ಲ ತೋರಿಸ್ಕೊಡ್ತಿದ್ರು. ಅಂತಹ ಜನರ ವಿರುದ್ಧ ನಾವು ಬಹಳ ಹಾರ್ಶ್ ಆಕ್ಷನ್ಸ್ ತಗೊಂಡಿದ್ದೀವಿ. ನಿಮ್ಗೆ ಗೊತ್ತಲ್ಲ, ಸೌತ್ ಅಲ್ಲಿ ಇರ್ಬೋದು ಅಥವಾ ವೆಸ್ಟ್ ಅಲ್ಲಿ ಇರ್ಬೋದು, ನಾರ್ತ್ ಅಲ್ಲಿ ನಾವು ಯಾರನ್ನು ಬಿಟ್ಟಿಲ್ಲ. ಯಾರ್ಯಾದ್ರೂ ಕರಪ್ಟ್ ಅಂತ ನಮ್ಗೆ ಕಂಡು ಬಂದ್ರೆ, ಇನ್ಎಫೆಕ್ಟಿವ್ ಅಥವಾ ಅವರು ಮಾಲ್ ಪ್ರಾಕ್ಟೀಸ್ ನಲ್ಲಿ ತೊಡಗಿದ್ರೆ ನಾವು ರಿಸೈನ್ ಮಾಡೋದಕ್ಕೆ ಹೇಳಿದ್ವಿ. ಈಗ ಹೆಡ್ ಆಫೀಸ್ಗೆ ನಮ್ಮ ಸೀನಿಯರ್ ಮೋಸ್ಟ್ ಮ್ಯಾನೇಜರ್ಸ್ ಹೆಡ್ ಆಫೀಸ್ಗೆ ಬಂದಾಗ ಹೆಡ್ ಆಫೀಸ್ ಅವರನ್ನು ಪ್ರಾಪರ್ಲಿ ಕ್ಲಿಪ್ಪಿಂಗ್ ಮತ್ತು ಕಟಿಂಗ್ ಮಾಡೋದಿಲ್ಲ. ಅವರ ಈಗೋ ಎಷ್ಟು ಹೆಚ್ಚಾಗ್ಬಿಡುತ್ತೆ ಅಂದ್ರೆ, ಅವ್ರು ಇಲ್ಲದಿದ್ರೆ ಕೆಲಸನೇ ಆಗೋದಿಲ್ಲ ಅನ್ನುವಂತ ರೀತಿಯ ಇಂಪ್ರೆಷನ್ ಹೆಡ್ ಆಫೀಸ್ಗೆ ಬಂದ್ಬಿಡುತ್ತೆ. ಅವರು ಇಂಡಿಸ್ಪೆನ್ಸಿಬಲ್ ಅಂತ ಅನ್ಸುತ್ತೆ. ಆಗ ಸಮಸ್ಯೆ ಆಗುತ್ತೆ. ಹಾಗಾಗಿ ನನ್ನ ನಂಬಿಕೆ ಅಂತಂದ್ರೆ, ಅದು ಈಗ ಲೀಡರ್ಸ್ ಆದ್ರೂ ಅಥವಾ ಅದೊಂದು ಟೀಮ್ ಆದ್ರೂ ಕೂಡ, ಒಂದು ಗಾರ್ಡನ್ ಆದ್ರೂ ಅಥವಾ ಒಂದು ಡಿವಿಷನ್ ಆದ್ರೂ ಕೂಡ, ಎಲ್ಲಾ ಕಡೆ ಒಂದು ರೀತಿಯ ಪ್ರೂನಿಂಗ್, ಕಟಿಂಗ್ ಆಗಾಗ ಬೇಕಾಗುತ್ತೆ. ಅದು ಅವರು ಒಳ್ಳೇದಕ್ಕಾಗಿರೋದು. ಸೀನಿಯರ್ ಜೂನಿಯರ್ಗೆ ಅದನ್ನು ಮಾಡಿದಾಗ ಜೂನಿಯರ್ ಅದರಿಂದ ಇಂಪ್ರೂವ್ ಆಗ್ತಾರೆ. ಆದ್ರೆ ಯಾವುದೇ ಒಬ್ಬ ವ್ಯಕ್ತಿ ಇದನ್ನ ತಮ್ಮ ಈಗೋಕ್ಕೆ ಹಚ್ಕೊಂಡ್ರೆ ಅವ್ರು ಹೇಳ್ಬೋದು, ಇಲ್ಲ ಈಗೋ ಏನಿದೆ ಅದು ಸೆಲ್ಫ್ ರೆಸ್ಪೆಕ್ಟ್ಗಿಂತ 10 times 20 times ದೊಡ್ಡದು ಅಂತ ಹೇಳ್ಬಹುದು. ಸೆಲ್ಫ್ ರೆಸ್ಪೆಕ್ಟ್ ಬೇಕು, ಆದ್ರೆ ಈಗೋ ಕೆಟ್ಟದು. ನಿಮ್ಮ ಪರ್ಫಾರ್ಮೆನ್ಸ್ ಕೆಟ್ಟದಾಗಿದೆ, ನಿಮ್ಗೆ ಯಾರಾದ್ರೂ ಹೇಳಿದ್ರೆ ನಿಮ್ಗೆ ಬೇಜಾರಾಗುತ್ತೆ. ಅಂಡ್ ಯು ಹ್ಯಾವ್ ಎವ್ರಿ ರೀಸನ್ ಟು ಜಸ್ಟ್ ಟೆಲ್, ಇಲ್ಲ ನಾನ್ ಮಾಡೋದು ಸರಿ, ನೀವೇ ತಪ್ಪು ಅಂತ. ನೋಡಿ, ಇದು ಟೋಟಲಿ ಅನ್ಅಕ್ಸೆಪ್ಟೇಬಲ್. ಮ್ಯಾನ್ಕೈಂಡ್ ನಲ್ಲಿ ಇದನ್ನ ಅಕ್ಸೆಪ್ಟ್ ಮಾಡಲ್ಲ. ಈ ಕಾರಣದಿಂದ ಇಂತಹ ನಡವಳಿಕೆಗಳ ವಿರುದ್ಧ ನಾವು ಬಹಳ ಹಾರ್ಶ್ ಆಕ್ಷನ್ಸ್ ತಗೊಂಡಿದ್ದೇವೆ. ಈಗ ಕೆಲವು ಉದಾಹರಣೆಗಳನ್ನ ಕೊಡ್ತೇನೆ, ಯಾಕಂದ್ರೆ ಉದಾಹರಣೆಗಳು ಬಹಳ ಬಹಳ ಮುಖ್ಯವಾಗ್ತವೆ. ಒಬ್ರು ಮ್ಯಾನೇಜರ್ ಸಾಹೇಬರಿದ್ದಾರೆ, ಅವರ ಮಕ್ಕಳ ಆರೋಗ್ಯ ಕೆಟ್ಟು ಹೋಯ್ತು ಮತ್ತು ಕಂಪನಿ ಔಟ್ ಆಫ್ ದ ವೇ ಹೋಯ್ತು. ಮತ್ತೆ ಅವ್ರಿಗಾಗಿ ಎಷ್ಟು ಖರ್ಚು ಮಾಡಿದ್ರು? ಸುಮಾರು 80 ಲಕ್ಷ ರೂಪಾಯಿ ಆ ಫ್ಯಾಮಿಲಿಗಾಗಿ. ಇನ್ಯಾರೋ ಮ್ಯಾನೇಜರ್, ಇನ್ಯಾರೋ ಮೆಡಿಕಲ್ ರ್ಯಾಪ್ಸ್, ಮತ್ತಾರೋ ಮೆಡಿಕಲ್ ರ್ಯಾಪ್ಸ್ ಅಥವಾ ಇನ್ಯಾರೋ ಮ್ಯಾನೇಜರ್ಸ್ ಹೇಗಿದ್ದಾರೆ ಅಂದ್ರೆ, ಅಂತವರಿಗೆ ಸಹಾಯ ಮಾಡೋದಕ್ಕಾಗಿ ಕಂಪನಿ ಹ್ಯಾಸ್ ಗಾನ್ ಔಟ್ ಆಫ್ ದ ವೇ. ಏನೋ ಕ್ರೈಸಿಸ್ ಬಂತು ಫ್ಯಾಮಿಲಿಯಲ್ಲಿ, ಏನೋ ಸಮಸ್ಯೆ ಬಂತು, 50 ಲಕ್ಷ ಆದ್ರೂ 60 ಲಕ್ಷ ಆದ್ರೂ ವಾಟ್ ಎವರ್, ಕಂಪನಿ ಯಾವಾಗಲೂ ಮುಂದೆ ಬಂದು ಹಣವನ್ನ ಖರ್ಚು ಮಾಡಿದೆ. ನಾನು ಈ ವಿಚಾರವನ್ನು ಯಾಕೆ ಹೇಳ್ತಿದ್ದೀನಿ? ಇವರು ಅದೇ ಮ್ಯಾನೇಜರ್ಸ್ ಅಥವಾ ರ್ಯಾಪ್ಸ್ ಅವರನ್ನ ಕಂಪನಿಗೆ ತೆಗೆದುಹಾಕಿದೆ. ಒಮ್ಮೆ ಯೋಚನೆ ಮಾಡಿ ನೋಡಿ, ಈ ಕಂಪನಿಯಲ್ಲಿ ಕಂಪನಿ ಜನರನ್ನ ಬಹಳವಾಗಿ ಪ್ರೀತಿಸಿದೆ, ಸಹಾಯ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಕ್ರೈಸಿಸ್ನ ಸಮಯದಲ್ಲಿ. ಯಾಕಂದ್ರೆ ನಮ್ಮಲ್ಲಿ, ನಮ್ಮ ಈ ಮ್ಯಾನ್ಕೈಂಡ್ ನಲ್ಲಿ ಫಿಲಾಸಫಿ ಅಂದ್ರೆ, ಇಷ್ಟೆಲ್ಲ ಆದ್ರೂ ಕೂಡ, ಯಾರೇ ಮ್ಯಾನ್ಕೈಂಡ್ ಆದ್ರೂ ಕೂಡ ಕಷ್ಟದ ಸಮಯದಲ್ಲಿ ಅವರಿಗೆ ಸಹಾಯ ಮಾಡೋದಕ್ಕೆ ಕಂಪನಿ ಮುಂದೆ ಬಂದೇ ಬರುತ್ತೆ, ಅದು ಹೋಗೋದಿಲ್ಲ. ಆದ್ರೆ ನಾನ್ ನಿಮಗೆ ಹೇಳೋದೇನು ಅಂದ್ರೆ, ಈಗ ನಿಮ್ ಜೊತೆಗೆ ಇಷ್ಟೊಂದು ಪ್ರೀತಿ ಮಾಡಿದ್ರು, ಹೆಲ್ಪ್ ಮಾಡಿದ್ರು, ಎಲ್ಲ ಮಾಡಿದ್ರು ಕೂಡ ಅವರ ಬಿಹೇವಿಯರ್ ನಲ್ಲಿ ಕರಪ್ಟ್, ಮೈಗಳತನ, ಪ್ರತಿಯೊಂದು ರೀತಿಯ ಜಡ್ಡಚ್ಚುದ ಪ್ರಾಬ್ಲಮ್, ಕೆಲಸ ಮಾಡದಿರೋದು, ಬರೀ ವಂಚನೆ ಮಾಡೋದು. ಈಗ ನೀವು ನನ್ನ ಜಾಗಕ್ಕೆ ಬಂದು ಒಂದ್ಸಲ ಹೇಳಿ, ನಿಮಗೆ ಹೇಗಾಗ್ಬೋದು? ನಿಮ್ಮ ಹೃದಯಕ್ಕೂ ತೀವ್ರವಾದ ನೋವಾಗಲ್ವಾ? ಇಂತಹ ವ್ಯಕ್ತಿಗಳು ನಿಜಕ್ಕೂ ಕೂಡ ಬಹಳ ಕೃತಜ್ಞರು ಅಂತ ನಿಮ್ಗೆ ಅನ್ಸೋದಿಲ್ವಾ? ನೋಡಿ, ನಾನು ಎಕ್ಸಾಗ್ರೇಟ್ ಮಾಡ್ತಾ ಇಲ್ಲ. ಅಣ್ಣ ತಮ್ಮಂದ್ರು ಮಾಡಲ್ಲ, ಸಂಬಂಧಿಕರು ಮಾಡಲ್ಲ. ಅಂತಹ ಕಷ್ಟದ ಸಮಯದಲ್ಲಿ ಖಂಡಿತ ಹೆಲ್ಪ್ ಮಾಡ್ತೀವಿ, ಅದು ಕೂಡ ಹಣದ ಅಗತ್ಯ ಇರುವಾಗ. ಆದ್ರೆ ಮ್ಯಾನ್ಕೈಂಡ್ ಹ್ಯಾಸ್ ಅಂಡ್ ವಿಲ್ ಆಲ್ವೇಸ್ ಬಿ ಲೈಕ್ ದಿಸ್.
ಈ 10-15-20% ಜನರಿಂದಾಗಿ ವಿ ವಿಲ್ ನಾಟ್ ಚೇಂಜ್ ಅವರ್ ಸ್ಟ್ಯಾಂಡ್. ಆದ್ರೆ ನಿಮ್ಗೊಂದು ಕತೆ ಹೇಳ್ತೀನಿ. ಆಫ್ ದೀಸ್ ಮ್ಯಾನೇಜರ್ಸ್ ಇವರೆಷ್ಟು ಬೇಗ ಮರೆತು ಬಿಡ್ತಾರೆ. ನಾವ್ ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀವಿ, ಈ ಕಂಪನಿ ನಮ್ಮನ್ನ ತಮ್ಮವರಾಗಿ ನೋಡ್ಕೊಳ್ಳುತ್ತೆ, ಆದ್ರೂ ಅವ್ರು ಕರಪ್ಟ್ ಆಗ್ತಾರೆ. ಅದಕ್ಕೆ ಕಾರಣ ಇದೆ. ಅವ್ರು ಯೋಚಿಸಿರ್ಬೋದು ಕಂಪನಿ ಸ್ಟೋಪೇಡ್, ಟೂ ಸಾಫ್ಟ್. ಕೆಲವರಂತೂ ಹೇಳ್ತಾರೆ, ಸರ್ ನಮ್ಮ ಕಂಪನಿಯಲ್ಲಿ ಏನಿದೆಯಲ್ಲ ಸರ್, ಬರೀ ಆಕ್ಟಿವಿಟಿ ಮಾಡಿದ್ರೆ ಆಯ್ತು, ನಾವು ರಿಸಲ್ಟ್ ಬಗ್ಗೆ ಮಾತನಾಡಬೇಕಾಗಿಲ್ಲ, ನಾವು ಪ್ರಾಡಕ್ಟ್ಸ್ ಬಗ್ಗೆ ಮಾತನಾಡಬೇಕಾಗಿಲ್ಲ, ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿಲ್ಲ ಅನ್ನೋ ಧೋರಣೆ. ಸರ್, ಯಾವ ಜಗತ್ತಿನಲ್ಲಿದ್ದೀರಿ ನೀವು? 3 ವರ್ಷದಿಂದ 2 ವರ್ಷದಿಂದ 1.5 ವರ್ಷದಿಂದ ಕೆಲಸ ಮಾಡ್ತಿದ್ರೆ ಮತ್ತು ನಿಮ್ಮ ಎಕ್ಸ್ಪೆಕ್ಟೇಷನ್ ಅಂದ್ರೆ ನಾವು ನಿಮ್ಮ ಹತ್ರ ನಿಮ್ಮ ಗ್ರೋತ್ ಹೇಗಿದೆ ಅಂತ ಕೇಳಬಾರ್ದು ಅಂತ ಯೋಚನೆ ಮಾಡ್ತಿದ್ರೆ, ಹೊಸ ಪ್ರಾಡಕ್ಟ್ ಬಗ್ಗೆ ಕೇಳಬಾರ್ದು ಅಂತಿದ್ರೆ, ನೀವ್ ಯಾವ ಪ್ರಪಂಚದಲ್ಲಿದ್ದೀರಿ, ಯಾವ ಲೋಕದಲ್ಲಿದ್ದೀರಿ ಅಂತ ನಾನ್ ನಿಮ್ಮಲ್ಲಿ ಕೇಳೋದು. ಅದು ಹೇಗೆ ಪಾಸಿಬಲ್ ಆಗುತ್ತೆ? ನಾವು ಇಷ್ಟು ನಿಮ್ಮಲ್ಲಿ ಕೇಳಬಾರ್ದಾ? ಐ ಡೋಂಟ್ ನೋ. ನಾನು ನೋಡಿದ ಹಾಗೆ ಕೆಲವು ಮ್ಯಾನೇಜರ್ಸ್ ನ ಧೋರಣೆ ಹೇಗಿರುತ್ತೆ ಅಂದ್ರೆ, ನಾವು ಕೆಲಸ ಏನೋ ಮಾಡ್ತೀವಿ, ರಿಸಲ್ಟ್ ಬಗ್ಗೆ ಯೋಚಿಸೋದಿಲ್ಲ ಅಂತ. ಈಗ ನಿಮ್ಗೆ ತಿಳಿದಿರ್ಬೋದು, ಬಿಕಾಸ್ ನಾವು ಎನಿಬಡಿ ಹೂ ಇಸ್ ಕಮಿಂಗ್ ಇನ್ ನೆಗೆಟಿವ್ ಗ್ರೋತ್ ನಿರಂತರವಾಗಿ ಬರ್ತಿದ್ರೆ ಮತ್ತು ತುಂಬಾ ನೆಗೆಟಿವ್ ಗ್ರೋತ್ ಹೊಂದಿದ್ರೆ, ವಿ ಹ್ಯಾವ್ ಡಿಸೈಡೆಡ್ ನಾಟ್ ಟು ಸೆಂಡ್ ದೋಸ್ ಪೀಪಲ್ ಇನ್ ಎನಿ ಫಾರಿನ್ ಟ್ರಿಪ್, ಮೆಡಲ್, ಕ್ಯಾಶ್ ಅವಾರ್ಡ್. ಸಾಕು. ಯಾವುದೇ ಕಂಪನಿ ಆದ್ರೂ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ, ದೇರ್ ಶುಡ್ ಬಿ ಪ್ರಾಪರ್ ಮೆರಿಟೋಕ್ರೆಸಿ. ಅದರ ಅರ್ಥ ಏನು ಅಂದ್ರೆ, ಒಳ್ಳೆ ಜನರು ಮುಂದುವರಿಬೇಕು, ಕೆಟ್ಟವರಿಗೆ ನೋಟಿಸ್ ಕೊಡಬೇಕು, ಲೈಮ್ಲೈಟ್ಗೆ ತರಬೇಕು, ಅವ್ರು ಕೆಟ್ಟವರು ಅಂತ ಮತ್ತು ಅವರು ಇಂಪ್ರೂವ್ ಆಗಬೇಕು ಅಂತ. ಅದೇ ಇನ್ನು ಮುಂದೆ ನಡೀತಾ ಇರುತ್ತೆ ಹೆಚ್ಚು ಬೇಗನೆ. ಈಗ ನಾವು ಕಳೆದ 1-2 ಕ್ವಾರ್ಟರ್ಸ್ ನಲ್ಲಿ ನಾವು ಬಹಳ ಜನರನ್ನ ಹೊರಹಾಕಿದ್ದೀವಿ. ಅಂಡ್ ಐಲ್ ಟೆಲ್ ಯು, ದ ವರ್ಸ್ಟ್ ಆಫ್ ಮ್ಯಾನ್ ಕೈಂಡ್ ಇಸ್ ಇನ್ ದ ಪಾಸ್ಟ್. ಈಗ ಏನಾಗ್ತಿದ್ರು ಒಳ್ಳೇದಾಗ್ತಿದೆ. ಹೇಗೆ ಒಳ್ಳೇದಾಗ್ತಿದೆ? ನಾವು ರೈಟ್ ಮೆಸೇಜ್ ಹ್ಯಾಸ್ ಗಾನ್ ಟು ಎವ್ರಿಬಡಿ. ಏನ್ ಮೆಸೇಜ್ ಹೋಗ್ತಿದೆ? ನೀವು ಯಾವುದೇ ಪೋಸ್ಟ್ ನಲ್ಲಿ ಇದ್ರೂ ಕೂಡ ನೀವು ಬಹಳ ದೊಡ್ಡ ಜನ, ಬಹಳ ಹೆಸರುವಾಸಿ ಅಂತ ಹೇಳ್ತೀರಿ, ಬಹಳ ದೊಡ್ಡವರು, ಬಹಳ ದೊಡ್ಡ ಡೆಸಿಗ್ನೇಷನ್ ಇದೆ, ಎಲ್ರಿಗೂ ಗೊತ್ತು. ಇಂತಹ ಫಾಲ್ಸ್ ಇಮೇಜ್ ಅನ್ನ ಕ್ರಿಯೇಟ್ ಮಾಡಿ ನಿಮ್ಮ ಕೆಲಸ ಹೋಗಿದೆ. ಬಿಕಾಸ್ ಆಫ್ ಯುವರ್ ಬ್ಯಾಡ್ ಪ್ರಾಕ್ಟೀಸಸ್. ತಪ್ಪು ಕೆಲಸ ಮಾಡಿದ್ರಿಂದ ಹೋಗಿದೆ. ಹೀಗೆಲ್ಲಾಗತ್ತೆ. ಇದರಿಂದ ಅಡ್ವಾಂಟೇಜ್ ಏನಾಗುತ್ತೆ? ಈ ಒಳ್ಳೆ ಜನರು ಏನಿದ್ದಾರೆ, ಕೆಲಸ ಮಾಡುವಂತವ್ರು ಏನಿದ್ದಾರೆ, ಅವರಿಗೆ ಅವಕಾಶ ಸಿಗುತ್ತೆ, ಅವರನ್ನ ಮೋಟಿವೇಟ್ ಮಾಡಲಾಗುತ್ತೆ. ಆದ್ರೆ ಯಾರು ಹೆದರ್ಕೊಂಡಿರ್ತಾರೆ, ಈಗಲೂ ಕೂಡ ಕರಪ್ಟ್ ಪ್ರಾಕ್ಟೀಸ್ ಮಾಡ್ತಿರೋರು. ಈಗ ಪ್ರತಿಯೊಬ್ಬರಿಗೂ ನನ್ನ ರಿಕ್ವೆಸ್ಟ್ ಏನಂದ್ರೆ, ನೀವು ಈಗಲೂ ಸಹ ಮುಂದೆ ಬಂದು ನಿಮ್ಮ ತಪ್ಪನ್ನು ಒಪ್ಕೊಂಡು ಇನ್ ಮುಂದೆ ಇಂಥ ತಪ್ಪುಗಳು ಆಗೋದಿಲ್ಲ ಅಂತ ಕನ್ಫೆಸ್ ಮಾಡಿದ್ರೆ, ವಿ ಕ್ಯಾನ್ ಸ್ಟಿಲ್ ಫಾರ್ಗಿವ್ ಯು. ಆದ್ರೆ ನಾವು ನಿಮ್ಮನ್ನು ಹೇಳಿದ್ರೆ, ನೀವು ಯಾರೇ ಆಗಿದ್ರು ಕೂಡ ಯು ವಿಲ್ ಲೂಸ್ ಯುವರ್ ಜಾಬ್. ದಟ್ ಇಸ್ ಎ ಪ್ರಾಮಿಸ್. ಯಾವುದೇ ರಾಂಗ್ ಪ್ರಾಕ್ಟೀಸ್ ಮಾಡಬೇಡಿ. ಈ ವಿಷಯದ ಕುರಿತು ರಿಯಲಿ ಯು ಟೇಕ್ ರೈಟಿಂಗ್ ಫ್ರಮ್ ಮೀ. ಈ ವಿಷಯವನ್ನ ನೀವು ಮರಿಬಾರ್ದು. ಇವತ್ತಿನ ಡೇಟ್ ನಲ್ಲಿ ಏನಾಗ್ತಿದೆ ಅಂದ್ರೆ, ಆಫ್ಟರ್ ಸೀಯಿಂಗ್ ಲಾಟ್ ಆಫ್ ಮೇಲ್ಸ್, ಫೋನ್ಸ್, ವಾಟ್ಸ್ಆಪ್, ಇಲ್ಲ ಸರ್ ತಪ್ಪಾಗೋಯ್ತು, ನಾನು 15 ವರ್ಷದಿಂದ ಮ್ಯಾನ್ಕೈಂಡ್ ನಲ್ಲಿದ್ದೆ, 20 ವರ್ಷದಿಂದ ಮ್ಯಾನ್ಕೈಂಡ್ ನಲ್ಲಿದ್ದೆ, ನಡೆಯಲ್ಲ ಅದು. ಯಾಕಂದ್ರೆ ಈಗ ನಾವು ಅಂತವರನ್ನ ಹಿಡಿಯೋದಕ್ಕಾಗಿ ಎಕ್ಸ್ಟರ್ನಲ್ ಏಜೆನ್ಸಿನ ನೇಮಿಸಿದೀವಿ. ನಿಮ್ಗೆ ಲಿಸ್ಟ್ ಸಿಗುತ್ತೆ, ಅಥವಾ ಸಿಕ್ಕಿರ್ಬೋದು, ಈ ವಿಡಿಯೋ ಬರೋದಕ್ಕಿಂತ ಮೊದಲೇ ಸಿಕ್ಕಿರ್ಬೋದು. ಈಗ ನಮ್ಮಲ್ಲಿ ಬಹಳ ಮಂದಿ ಮ್ಯಾನೇಜರ್ಸ್ಗಳೆಲ್ಲ, ಬಹಳ ಮಂದಿ ಮೆಡಿಕಲ್ ರ್ಯಾಪ್ಸ್ ಸೈಡ್ ಬಿಸ್ನೆಸ್ ಮಾಡ್ತಿದ್ದಾರೆ, ಜೊತೆಗೆ ಮೆಡಿಕಲ್ಸ್ ಅನ್ನ ತೆರೆದಿದ್ದಾರೆ. ಇದರ ಲಿಸ್ಟ್ ಕೂಡ ನಿಮ್ಮ ಬಳಿಗೆ ಬರ್ತಾ ಇದೆ. ನನ್ನ ರಿಕ್ವೆಸ್ಟ್ ಅಂದ್ರೆ, ಅವರೆಲ್ಲ ಹೊರಗೆ ಹೋಗ್ತಾರೆ. ವಿ ಹ್ಯಾವ್ ನೋ ಪ್ಲೇಸ್. ನೀವಿಲ್ಲಿ ಟಾಪ್ ಮ್ಯಾನೇಜರ್, ನೀವಿಲ್ಲಿ ಟಾಪ್ ಮೆಡಿಕಲ್ ರ್ಯಾಪ್, ಆದರೆ ಸೈಡ್ ಬಿಸ್ನೆಸ್ ಮಾಡ್ತೀರಂದ್ರೆ ಒಂದೇ ಕೆಲಸ ಮಾಡಿ, ಬಿಸ್ನೆಸ್ಸೇ ಮಾಡಿ. ಯು ಕೆನಾಟ್ ಸ್ಟೇ ಇನ್ ಮ್ಯಾನ್ಕೈಂಡ್ ಅಟ್ ಎನಿ ಕಾಸ್ಟ್. ಯಾಕಂದ್ರೆ ಈಗ ನಮ್ಮ ಬಳಿ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಿ ಹ್ಯಾವ್ ಝೀರೋ ಟಾಲರೆನ್ಸ್ ಫಾರ್ ಎನಿ ಕೈಂಡ್ ಆಫ್ ಕರಪ್ಷನ್. ಆಗಲ್ಲ. ಒಂದೋ ನೀವು ಅಬ್ಸಲ್ಯೂಟ್ ಮ್ಯಾನ್ಕೈಂಡಿಯನ್ ಆಗಿರಬೇಕು, ನಿಮ್ಮಿಂದ ನಾವು ಅದನ್ನೇ ಬಯಸೋದು. ನಿಮ್ಮಲ್ಲಿ ಡ್ರೈವ್ ಇರಬೇಕು, ಎಫರ್ಟ್ ಹಾಕಬೇಕು, ಅಥವಾ ನೀವು ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳಿ. ಯಾವುದೇ ಸಮಯದಲ್ಲಿ ಒಬ್ಬ ಲೀಡರ್ಗೆ ಕನ್ಫ್ಯೂಷನ್ ಆದ್ರೆ, ಸರ್ ಕನ್ಫ್ಯೂಷನ್ ಇದೆ, ಏನ್ ಮಾಡ್ಬೇಕು ಈ ವ್ಯಕ್ತಿಯ ಬಗ್ಗೆ ಅಂತ, ಆಗ 3 ಪ್ರಶ್ನೆಗಳನ್ನ ಕೇಳ್ಕೊಳ್ಳಿ. ಮೊದಲನೇ ಪ್ರಶ್ನೆ, ಈಗ ನೀವು ಯಾವ ವ್ಯಕ್ತಿಯ ಬಗ್ಗೆ ಮಾತನಾಡ್ತಿದ್ದೀರೋ ಆ ಜೂನಿಯರ್, ಅವರು AM ಇರ್ಬೋದು, ಅವರು RM ಇರ್ಬೋದು, ಅವರ 3 ವರ್ಷದ ಅಥವಾ 2 ವರ್ಷದ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿ. ಇದು ಮೊದಲನೇ ಅಂಶ. ಎರಡನೇದಾಗಿ, ಇವತ್ತಿನ ದಿವಸದಲ್ಲಿ ಅವರಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ ಮತ್ತೆ ಎಷ್ಟು ಡ್ರೈವ್ ಇದೆ, ಅವರ ಟ್ಯಾಲೆಂಟ್ ಮತ್ತು ಡ್ರೈವ್ ನೋಡಬೇಕು. ಮತ್ತೆ 3ನೇ ಪ್ರಶ್ನೆ ನೀವು ಕೇಳಬೇಕಾದ್ದು, 2 ವರ್ಷದ ನಂತರ ಈ ವ್ಯಕ್ತಿಯಲ್ಲಿ ಏನನ್ನು ನೋಡ್ತೀರಿ? ಈಗ ಇದಕ್ಕೆ ಉತ್ತರ, 2 ವರ್ಷದ ನಂತರ ಇವರು ಚೆನ್ನಾಗಾಗ್ತಾರೆ ಅಂದ್ರೆ ಅವರ ಡ್ರೈವ್ ಚೆನ್ನಾಗಿದೆ ಅಂತ ಅರ್ಥ. ಓಕೆ ಫೈನ್, ಕನ್ಫ್ಯೂಷನ್ ಇಲ್ಲ, ಹಿ ಶುಡ್ ವರ್ಕ್ ಇನ್ ಮ್ಯಾನ್ಕೈಂಡ್. ಆದ್ರೆ ಇದಕ್ಕೆ ಉತ್ತರ ನಿಮ್ಮ ಮನಸ್ಸಿನೊಳಗಿಂದ, ಇಲ್ಲ ಇದು ನಡೆಯೋ ಹಾಗಿಲ್ಲ ಅಂತ ಅನಿಸಿದ್ರೆ, ಇವರು ಇದೇ ರೀತಿ ಹೀಗೇ ಇರ್ತಾರೆ, ಇವರು 20 ಪ್ರಾಮಿಸ್ ಮಾಡಿದ್ದಾರೆ, 2 ವರ್ಷದಿಂದ ಇವರ ನೆಗೆಟಿವ್ ಗ್ರೋತ್ ನಡೀತಾ ಇದೆ, ಇವ್ರಿಗೆ ಕೆಲಸ ಮಾಡಲ್ಲ, ಇವರು ಸುಳ್ಳು ಹೇಳ್ತಾರೆ, ನಾನು ಇವರನ್ನ ಟ್ರೈನಿಂಗಿಗೆ ಕಳಿಸಿದೆ, ಇವರಿಗೆ ಮೀಟಿಂಗ್ಸ್ ನಲ್ಲಿ ಹೇಳಿದೆ, 5 ಬಾರಿ ಗದರಿಸಿದ್ದೀನಿ, ಆದ್ರೂ ಇಂಪ್ರೂವ್ ಆಗ್ತಿಲ್ಲ ಅಂದ್ರೆ, ಇಲ್ಲಿ ಉತ್ತರ ಸ್ಪಷ್ಟವಾಗಿ ಇದೆ, ದಟ್ ಹ್ಯಾಸ್ ನೋ ಫ್ಯೂಚರ್ ಇನ್ ಮ್ಯಾನ್ಕೈಂಡ್. ಹಾಗಾಗಿ ದಯವಿಟ್ಟು ಇದನ್ನು ಅನುಸರಿಸಿದ್ದೀರಿ ಅಂತಾದರೆ ಯಾವಾಗಲೂ ಸಕ್ಸಸ್ಫುಲ್ ಆಗಿರ್ತೀರಿ.
ನೆವರ್ ಫಾರ್ಗೆಟ್ ಆಸ್ ಎ ಲೀಡರ್, ನೀವೊಬ್ಬ ಏರಿಯಾ ಮ್ಯಾನೇಜರ್ ಆಗಿದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗಿರೋದು ನಿಮ್ಮ ಜೂನಿಯರ್ಸ್ ಮೇಲೆ, ಮೆಡಿಕಲ್ ರ್ಯಾಪ್ಸ್ ಮೇಲೆ. ನೀವು ZM ಆಗಿದ್ರೆ ನಿಮ್ಮ ಪರ್ಫಾರ್ಮೆನ್ಸ್ RM ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವೊಬ್ಬ ಡಿವಿಷನಲ್ ಮ್ಯಾನೇಜರ್ ಆಗಿದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ZM ಮೇಲೆ ಇರುತ್ತೆ. ಅಂದ್ರೆ ಏನರ್ಥ? ಈಗ ನಿಮ್ಮ ZM ಸ್ಟ್ರಾಂಗ್ ಆಗಿದ್ರೆ ನೀವು ಸ್ಟ್ರಾಂಗ್ ಆಗಿರ್ತೀರಿ, ನಿಮ್ಮ RM ಸ್ಟ್ರಾಂಗ್ ಇದ್ರೆ ZM ಸ್ಟ್ರಾಂಗ್ ಇರ್ತಾರೆ. ಅಂದ್ರೆ ಇಫ್ ಯುವರ್ ಜೂನಿಯರ್ಸ್ ಆರ್ ಸ್ಟ್ರಾಂಗ್, ಡ್ರಿವನ್, ಟ್ಯಾಲೆಂಟೆಡ್, ಲರ್ನಿಂಗ್, ಕಂಟಿನ್ಯೂಸ್ಲಿ ಗ್ರೋ ಆಗ್ತಿದ್ರೆ ನೀವು ಗ್ರೋ ಆಗ್ತೀರಿ. ಹಾಗಾಗಿ ಸ್ಟಾರ್ಟ್ ಪ್ರೂನಿಂಗ್, ಕ್ಲಿಪ್ಪಿಂಗ್, ಕಟಿಂಗ್ ಯುವರ್ ಟೀಮ್. ಚೆನ್ನಾಗಿ ಕೆಲಸ ಮಾಡ್ತಿಲ್ಲ ಅಂದರೆ ಅವರಿಗೆ ಹೇಳಿ. ಆ್ಯಂಡ್ ಬಿಫೋರ್ ದ್ಯಾಟ್ ಯು ಶುಡ್ ಕ್ಲಿಪ್ ಆ್ಯಂಡ್ ಕಟ್ ಯುವರ್ ಓನ್ ಈಗೋ. ನಿಮ್ಮ ತಲೆ ಒಳಗೆ ಭಾಳ ದೊಡ್ಡದಾಗಿ ತುಂಬಿಕೊಂಡಿದೆಯಲ್ಲ, ಅದನ್ನು ತೆಗೆದುಬಿಡಿ. ಐ ಆಮ್ ಶ್ಯೂರ್ ಇಫ್ ಯು ಫಾಲೋ ದಿಸ್, ಸ್ಕೈ ಇಸ್ ದ ಲಿಮಿಟ್, ಯು ವಿಲ್ ಪ್ರೋಗ್ರೆಸ್ ಎ ಲಾಟ್. ಯಾಕಂದರೆ ಮುಂದಿನ 1-2 ತಿಂಗಳಲ್ಲಿ ನಾವು ಬಹಳ ಮಂದಿ ರ್ಯಾಪ್ಸನ್ನು, ಬಹಳ ಮಂದಿ ಸೀನಿಯರ್ ಮ್ಯಾನೇಜರ್ಸನ್ನು ಪ್ರೋಗ್ರಾಮ್ ಅಪ್ಗ್ರೇಡ್ಗಾಗಿ ಕರೆಸ್ತೀವಿ. ಅಲ್ಲಿ ನಾವು ಅವರಿಗೆ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಕೊಡ್ತೀವಿ. ಯಾಕಂದ್ರೆ ವಿ ವಾಂಟ್ ಅವರ್ ಮ್ಯಾನ್ಕೈಂಡಿಯನ್ಸ್ ಟು ರಿಪ್ಲೇಸ್ ದಿಸ್ ಕರಪ್ಟ್ ಪೀಪಲ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ಗುಡ್ ನೈಟ್. ಬೈ ಬೈ. ಸಿ ಯು.